ಹಾಯ್ ಹಲೋ ಫ್ರೆಂಡ್ಸ್. ಸೂರಿ 360 ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸಹ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಭಗತ್ ಸಿಂಗ್ ಅವರ ಕುರಿತಾದಂತಹ ಬಾಲ್ಯ ಜೀವನ ಮತ್ತು ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ಯಾವ ರೀತಿಯಾಗಿ ಹೋರಾಟ ಮಾಡಿದ್ರು ಎಂಬುದರ ಕುರಿತು ಇಂದಿನ ವಿಡಿಯೋದಲ್ಲಿ ನಾವಾಗಲೇ ತಿಳಿದುಕೊಂಡಿದ್ದೇವೆ. ಇಂದಿನ ವಿಡಿಯೋದಲ್ಲಿ ನಾವು ಭಗತ್ ಸಿಂಗ್ ಅವರ ಕೊನೆಯ ದಿನಗಳು, ಅಂದರೆ ಅವರು ಜೈಲಿನಲ್ಲಿ ಮಾಡಿದಂಥ ಹೋರಾಟಗಳ ಕುರಿತು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಭಗತ್ ಸಿಂಗ್ ಅಂದರೆ ಕ್ರಾಂತಿಯ ಕಿಡಿ, ಸ್ವಾತಂತ್ರ್ಯದ ಕಿಡಿ. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಅಪ್ರತಿಮ ಮಹಾವೀರ, ಒಬ್ಬ ಸೇನಾನಿ ಅಂತಲೇ ಹೇಳ್ಬೋದು. ಏಕೆಂದರೆ ಭಾರತ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವರಲ್ಲಿ ಭಗತ್ ಸಿಂಗ್ ಅವರು ಅಗ್ರಗಣ್ಯರು. ಭಗತ್ ಸಿಂಗ್ ಅವರು ತಮ್ಮ ಜೀವನದಲ್ಲಿ ಎಂದೂ ಸಹ ಸಾವಿಗೆ ಅಂಜಿದವರಲ್ಲ ಮತ್ತು ಸಾವಿನ ಬಗ್ಗೆ ಎಂದೂ ಸಹ ಚಿಂತಿಸಿದವರೇ ಅಲ್ಲ. ಅವರು ದೆಹಲಿಯ ಕೇಂದ್ರ ಶಾಸನ ಸಭೆಯ ಮೇಲೆ ಬಾಂಬನ್ನು ಹಾಕಲು ನಿರ್ಧರಿಸುವಂಥ ಒಂದು ಸಂದರ್ಭದಲ್ಲಿ ಒಬ್ಬ ತ್ರಿಮೂರ್ತಿಗಳಾಗಿರ್ತಕ್ಕಂಥ, ಕ್ರಾಂತಿಯ ಕಿಡಿಗಳಾಗಿರ್ತಕ್ಕಂಥ ರಾಜ್ಗುರು, ಸುಖದೇವ್ ಮತ್ತು ಭಗತ್ ಸಿಂಗ್ ಅವರು ಸಿದ್ಧತೆಯನ್ನು ಮಾಡ್ಕೊಂಡಿರ್ತಾರೆ. ಅವರಿಗೆ ಸಲಹೆ ಸೂಚನೆಯನ್ನು ಕೊಟ್ಟಂಥ ಒಬ್ಬ ಮಹಾನ್ ಹೋರಾಟಗಾರ, ಮತ್ತೊಬ್ಬ ಕ್ರಾಂತಿಯ ಕಿಡಿ ಅಂತ ಹೇಳಿದ್ರೆ ಚಂದ್ರಶೇಖರ್ ಆಜಾದ್. ಅವರ ಮಾರ್ಗದರ್ಶನದಲ್ಲಿ ಅವರು ದೆಹಲಿಯ ಶಾಸನ ಸಭೆಯ ಮೇಲೆ ಬಾಂಬ್ ಹಾಕಿ ಅಲ್ಲಿಂದ ತಪ್ಪಿಸಿಕೊಳ್ಳುವಂತೆ ಚಂದ್ರಶೇಖರ್ ಆಜಾದ್ ಅವರು ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದರು. ಆದರೆ ಅವರು ತಪ್ಪಿಸಿಕೊಳ್ಳಲಿಲ್ಲ. ಅಲ್ಲಿ ಪೊಲೀಸರ ಸೆರೆಗೆ ಸಿಕ್ಕಿರ್ತಾರೆ. ಅವರು ಪೊಲೀಸರ ಸೆರೆಗೆ ಸಿಕ್ಕ ನಂತರ ಅವರಿಗೆ ಜೈಲು ವಾಸವಾಗುತ್ತೆ. ಅವರು ಜೈಲು ವಾಸವಾಗಿರ್ತ ಒಂದು ಸಂದರ್ಭದಲ್ಲಿ ಸಹ ಅವರು ನಮ್ಮ ದೇಶದ ಬಗ್ಗೆ ಅತ್ಯಂತ ಹೋರಾಟಗಳನ್ನು ಮಾಡಬೇಕು ಎಂಬ ಉದ್ದೇಶದಿಂದಲೇ ತಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಪರಿತಪಿಸ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಅಂದಿನ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಒಬ್ಬ ಮಹಾನ್ ನಾಯಕರಾಗಿರ್ತಕ್ಕಂಥ ಗಾಂಧೀಜಿಯವರು ಸಹ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರನ್ನು ಜೈಲಿಗೆ ಕಳಿಸುವಂಥ ಒಂದು ಸಂದರ್ಭದಲ್ಲಿ ಗಾಂಧೀಜಿಯ ಒಂದು ನಡೆಯನ್ನು ಸಹ ಸಾಕಷ್ಟು ಜನರು ವಿಮರ್ಶೆಯನ್ನು ಮಾಡ್ತಾ ಹೋಗ್ತಾರೆ. ಯಾಕಂದರೆ ಹಲವಾರು ಭಿನ್ನಾಭಿಪ್ರಾಯಗಳು ಇದರಲ್ಲಿ ಬರ್ತಾ ಹೋಗ್ತವೆ. ಕೆಲವೊಬ್ಬರು ಗಾಂಧೀಜಿ ಮಾಡಿದ್ದು ತಪ್ಪು ಅಂತ ಕೆಲವರು ಹೇಳಿದ್ರೆ, ಇನ್ನೂ ಕೆಲವರು ಗಾಂಧೀಜಿಯ ನಡೆಯ ಬೇರೆ, ಅವರ ನಡೆಯ ಬೇರೆ ಅನ್ನುವಂಥದ್ದನ್ನು ಸಹ ನೋಡಿದ್ವಿ. ಕೆಲವು ಸಂದರ್ಭಗಳಲ್ಲಿ ಗಾಂಧೀಜಿ ಸಹ ಹೇಳ್ತಾ ಹೋಗ್ತಾರೆ, ಸ್ವಾತಂತ್ರ್ಯ ಪಡೆಯುವ ಉದ್ದೇಶದಲ್ಲಿ ನನ್ನ ಮಾರ್ಗವೇ ಬೇರೆ, ಭಗತ್ ಸಿಂಗ್ ಅವರ ಮಾರ್ಗವೇ ಬೇರೆ ಅನ್ನುವಂಥದ್ದನ್ನು ಸಹ ಅವರು ಸಾಕಷ್ಟು ಬಾರಿ ಹೇಳಿದ್ದಾರೆ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರುವ ಹಾಗೆ ಅಂದಿನ ನಮ್ಮ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಮದನ್ ಮೋಹನ್ ಮಾಳವೀಯ ಅವರು ಸಹ ಬ್ರಿಟಿಷ್ ಸರ್ಕಾರದ ಅಂದಿನ ವೈಸ್ರಾಯ್ ಆಗಿರ್ತಕ್ಕಂಥ ಇರ್ವಿನ್ ಅವರ ಮುಂದೆ ತಮ್ಮ ಒಂದು ಮನವಿ ಪತ್ರವನ್ನು ಸಲ್ಲಿಸಿರ್ತಾರೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರಾಗಿರ್ತಕ್ಕಂಥ ಭಗತ್ ಸಿಂಗ್ ಅವರು, ಸುಖದೇವ್ ಅವರು ಮತ್ತು ರಾಜ್ಗುರು ಅವರನ್ನು ನೀವು ಬಿಡುಗಡೆ ಮಾಡಬೇಕು. ಏಕೆಂದರೆ ಅವರು ನಮ್ಮ ಭಾರತದ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವಂಥವ್ರು. ಅವರು ಮಾಡಿದರಲ್ಲಿ ಯಾವುದೇ ತಪ್ಪಿಲ್ಲ ಎಂಬುದರ ಒಂದು ಕುರಿತು ಒಂದು ಮನವಿಯನ್ನು ಸಲ್ಲಿಸಿರ್ತಾರೆ. ಆದರೆ ಅವರು ಆ ಒಂದು ಮನವಿಯನ್ನು ತಿರಸ್ಕಾರ ಮಾಡ್ತಾರೆ. ಅವರು ತಿರಸ್ಕಾರ ಮಾಡಿದಂಥ ಒಂದು ದಿನಾಂಕ ಅಂತ ಹೇಳಿದ್ರೆ ಫೆಬ್ರವರಿ 14. ನಿಮಗೆಲ್ಲ ಗೊತ್ತಿರುವ ಹಾಗೆ ಫೆಬ್ರವರಿ 14 ಅಂತ ಹೇಳಿದ್ರೆ ಅತಿ ಹೆಚ್ಚು ನಮಗೆ ಗೊತ್ತಾಗದಂತೆ ಅದು ಪ್ರೇಮಿಗಳ ದಿನ ಅಂತ. ಇದೊಂದು ಪಾಶ್ಚಾತ್ಯ ಸಂಸ್ಕೃತಿಯಿಂದ ನಮ್ಮ ಭಾರತದಲ್ಲಿ ಸಹ ನೆಲೆಯಾಗಿರುವ ಒಂದು ಸಂಸ್ಕೃತಿ ಇದು. ಫೆಬ್ರವರಿ 14 ಅಂದ ತಕ್ಷಣ ಪ್ರತಿಯೊಬ್ಬರು ಸಹ ಪ್ರೇಮಿಗಳ ದಿನವನ್ನಾಗಿ ಆಚರಣೆ ಮಾಡೋದು ನಿಮಗೆಲ್ಲ ಗೊತ್ತಿದೆ. ಆದರೆ ಅದಕ್ಕಿಂತಲೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿರುವಂಥ ದಿನ ಅಂತ ಹೇಳಿದ್ರೆ ಇದು ನಮ್ಮ ಭಾರತದ ಪಾಲಿಗೆ ಒಂದು ಕರಾಳ ದಿನ. ಭಾರತದ ಈ ಒಂದು ಈ 3 ಕ್ರಾಂತಿಯ ಸಿಂಹಗಳು, ಈ 3 ಕ್ರಾಂತಿಯ ಕಿಡಿಗಳಿಗೆ ಒಂದು ಗಲ್ಲು ಶಿಕ್ಷೆ ಅನ್ನತಕ್ಕಂಥದ್ದು ಕಾಯಂಗೊಳಿಸಿದಂಥ ಒಂದು ದಿನ. ಏಕೆಂದರೆ ಅಂದಿನ ದಿನ ತಮ್ಮ ಮನವಿ ಪತ್ರವನ್ನು ಬ್ರಿಟಿಷ್ ಸರ್ಕಾರ ತಿರಸ್ಕಾರ ಮಾಡಿ, ನಿರಾಕರಿಸಿ ಇವರ ಗಲ್ಲು ಶಿಕ್ಷೆಯನ್ನು ಕಾಯಂಗೊಳಿಸಿದಂಥ ಒಂದು ದಿನ. ಆದ್ದರಿಂದಲೇ ಫೆಬ್ರವರಿ 14 ಅನ್ನುವಂಥದ್ದು ಪ್ರೇಮಿಗಳ ದಿನ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಮಗೆ ಅದು ಒಂದು ನಮ್ಮ ಕರಾಳ ದಿನ, ನಮ್ಮ ನೋವಿನ ದಿನ ಅಂತ ನಾವಿಲ್ಲಿ ಹೇಳ್ಬೋದಾಗುತ್ತೆ. ಭಾರತದ ಸ್ವಾತಂತ್ರ್ಯ ಹೋರಾಟದ ಈ 3 ಕ್ರಾಂತಿಯ ಕಿಡಿಗಳನ್ನು ಅವರು ಗಲ್ಲು ಶಿಕ್ಷೆಯನ್ನು ಕಾಯಂಗೊಳಿಸಿದ ನಂತರ ಅವರಿಗೆ ಗಲ್ಲಿಗೇರಿಸುವಂಥ ಒಂದು ದಿನಾಂಕವನ್ನು ಮಾರ್ಚ್ 24 ಅವರು ಒಂದು ನಿರ್ಧಾರವನ್ನು ಮಾಡಿರ್ತಾರೆ. ಆದರೆ ಒಂದು ದಿನ ಮೊದಲೇ, ಅಂದರೆ ಮಾರ್ಚ್ 23 ಅವ್ರಿಗೆ ಗಲ್ಲು ಶಿಕ್ಷೆ ಆಗುವುದನ್ನು ನಾವೆಲ್ಲರೂ ಒಂದು ಇತಿಹಾಸ ಪುಟಗಳಲ್ಲಿ ನೋಡ್ತಾ ಹೋಗ್ತೀವಿ. ಫ್ರೆಂಡ್ಸ್, ಅವರು ಗಲ್ಲು ಶಿಕ್ಷೆ ಆದರೂ ಸಹ ಅವ್ರಿಗೆ ಯಾವುದೇ ರೀತಿಯಾದ ಭಯ ಇರಲಿಲ್ಲ. ಏಕೆಂದರೆ ನಾವು ನನ್ನ ದೇಶಕ್ಕಾಗಿ, ತನ್ನ ದೇಶದ ಸ್ವಾತಂತ್ರ್ಯಕ್ಕಾಗಿ ನಾವೆಲ್ಲ ಸಾಯ್ತಾ ಇದ್ದೀವಿ. ಆದರೆ ಭಗತ್ ಸಿಂಗ್ ಅವರಲ್ಲಿ ಒಂದು ನೋವಿತ್ತು.
ಏಕೆಂದರೆ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ನನ್ನ ಸಾವಿಗಿಂತ ಜಾಸ್ತಿ ನನ್ನ ದೇಶಾಭಿಮಾನ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ಸಹ ಅವರು ಹಲವಾರು ಬಾರಿ ಸಹ ಹೇಳಿರೋದನ್ನು ನಾವೆಲ್ಲ ನೋಡಿದ್ದೀವಿ. ಏಕೆಂದರೆ ಅವರಿಗೆ ಒಂದು ನೋವು ಇತ್ತು. ಆ ನೋವು ಏನಂದರೆ, ತಾನು ಸಾಯ್ತಿದ್ದೀನಿ ಅನ್ನೋದಕ್ಕಿಂತ ಜಾಸ್ತಿ ತನ್ನ ಬ್ರಿಟಿಷರನ್ನು ಭಾರತದಿಂದ ಹೊರದಬ್ಬದೆ ಅವರಿಂದ ನಮ್ಮ ದೇಶನ ಮುಕ್ತಿಗೊಳಿಸದೆ ಸಾಯ್ತಿದ್ದೀನಿ ಅಲ್ವ ಅಂತ ಒಂದು ನೋವು ಅವ್ರ ಮನಸ್ಸಲ್ಲಿ ಕೊರಗ್ತಾ ಇತ್ತು. ಏಕೆಂದರೆ ಅವ್ರು ಭಗತ್ ಸಿಂಗ್ ಅವರು ಹೇಳ್ತಾ ಇದ್ರು, ನಾನು ಸಾಯ್ಬೋದು, ಈ ಭಗತ್ ಸಿಂಗ್ ಅವರು ಸಾಯ್ಬೋದು, ಆದರೆ ಈ ಭಗತ್ ಸಿಂಗ್ ಅವರ ಒಂದು ಐಡಿಯಾಲಜಿ, ಈ ಭಗತ್ ಸಿಂಗ್ ಅವರ ಒಂದು ಆದರ್ಶಗಳು, ಆಶಯಗಳು ಸಾಯೋದಿಲ್ಲ. ಒಬ್ಬ ಭಗತ್ ಸಿಂಗ್ ಸತ್ತರೆ ಇನ್ನು ಹಲವಾರು ಭಗತ್ ಸಿಂಗರು ಈ ಭಾರತದ ಪುಣ್ಯಭೂಮಿಯಲ್ಲಿ ಜನಿಸ್ತಾರೆ. ಅವರು ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ, ನಾವು ಭಾರತವನ್ನು ಸ್ವತಂತ್ರಗೊಳಿಸ್ತಾರೆ ಎಂಬುವಂಥ ಒಂದು ಮನೋಭಾವನೆಯನ್ನು ಸಹ ಒಂದು ಅಭಿಪ್ರಾಯವನ್ನು ಸಹ ಅವರು ಜನರಿಗೆ ತಿಳಿಸ್ತಾ ಹೋಗ್ತಾರೆ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವ ಒಂದು ಸಂದರ್ಭದಲ್ಲೂ ಸಹ ಅವರಿಗೆ ಅಂಥ ಒಂದು ದೇಶಾಭಿಮಾನ ಅವರಲ್ಲಿ ಉಕ್ಕಿ ಉರಿತಾ ಇತ್ತು ಎಂಬುದರ ಕುರಿತು, ಅವರಲ್ಲಿ ಯಾವ ಮಟ್ಟದಲ್ಲಿ ಇತ್ತು ಎಂಬುದರ ಕುರಿತು ನಿಮ್ಗಾಗಲೇ ಗೊತ್ತಿದೆ. ಏಕೆಂದರೆ ಅವರು ಸಾಯುವ ಮುನ್ನ ಒಂದು ಮಾತನ್ನು ಹೇಳ್ತಾರೆ, ಇಂಕ್ವಿಲಾಬ್ ಜಿಂದಾಬಾದ್. ಈ ಘೋಷಣೆ ಹೆಸರು ಕೇಳಿದ್ರೆ ಅದು ಭಗತ್ ಸಿಂಗ್ ಅವರ ಒಂದು ರೋಮಾಂಚನಕಾರಿಯಾಗಿರ್ತಕ್ಕಂಥ ಘೋಷಣೆ ಅಂತ ಹೇಳ್ಬೋದು. ಇಂಕ್ವಿಲಾಬ್ ಜಿಂದಾಬಾದ್ ಎಂದರೆ ಇದು ಕ್ರಾಂತಿ ಚಿರಾಯುವಾಗಲಿ ಎಂದು ಒಂದು ಅರ್ಥವನ್ನು ನೀಡುವಂತಹ ಒಂದು ಘೋಷವಾಕ್ಯವಾಗಿದೆ. ಭಗತ್ ಸಿಂಗ್ ತನ್ನ ಜೈಲಿನಲ್ಲಿ ಇರುವಂಥ ಒಂದು ಸಂದರ್ಭದಲ್ಲಿ ಒಂದು ದಿನ ಅವರ ತಾಯಿ ಹೋಗ್ತಾರೆ ಅವರನ್ನು ನೋಡೋದಕ್ಕೆ. ಅವರ ತಾಯಿ ಹೋಗುವಂಥ ಒಂದು ಸಂದರ್ಭದಲ್ಲಿ ಅವರ ತಾಯಿ ಅವರಿಗೆ ಯಾವ ರೀತಿಯಾಗಿ ತನ್ನ ಅಭಿಪ್ರಾಯವನ್ನು ಹೇಳ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ಭಗತ್ ಸಿಂಗ್, ನೀನು ನಿನ್ನ ನಿರ್ಧಾರದಿಂದ ಹಿಂದೆ ಸರಿಯಬೇಡ. ನೀನು ಈ ದೇಶಕ್ಕಾಗಿ ಸಾಯ್ತಾ ಇದೆಯಾ. ನೀನು ಇಡೀ ಭಾರತದ ಮತ್ತು ಪ್ರಪಂಚದ ಇತಿಹಾಸ ಪುಟಗಳಲ್ಲಿ ಚಿರಋಣಿಯಾಗಿರ್ತೀಯ. ನೀನು ಸಾಯುತ್ತಿರೋದು ನಿನ್ನ ದೇಶಕ್ಕಾಗಿ. ನಿನ್ನ ತಾಯಿ ಅಂತ ನನಗೆ ಹೆಮ್ಮೆ ಇದೆ. ನನ್ನ ಮಗ ದೇಶಕ್ಕೋಸ್ಕರ ಬಲಿಯಾಗ್ತಾ ಇದ್ದಾನೆ. ನನ್ನ ಮಗನ ಒಂದು ಸಾಧನೆ ಏನು, ನೀನು ಸ್ವಾತಂತ್ರ್ಯಕ್ಕೋಸ್ಕರ ಸಾಯುವುದು, ನಿನ್ನ ಭಾರತ ಮಾತೆಗೋಸ್ಕರ ನೀವು ಪ್ರಾಣವನ್ನು ಪಣಕ್ಕಿಡುವುದು ನನಗೆ ಸಹ ಒಂದು ಹೆಮ್ಮೆಯ ವಿಚಾರ, ನನಗೆ ಗೌರವದ ವಿಚಾರ ಎಂಬುವಂಥ ಮಾತನ್ನು ಸಹ ಭಗತ್ ಸಿಂಗ್ ಅವರ ತಾಯಿ ಹೇಳುವಂಥ ಸಂದರ್ಭದಲ್ಲಿ ಅವರಿಗೆ ಇನ್ನು ಕ್ರಾಂತಿಯ ಹುಚ್ಚು ಹೆಚ್ಚಾಗ್ತಾ ಹೋಗ್ತದೆ. ಹೋರಾಟ ಮಾಡುವಂಥ ಹುಚ್ಚು ಸಹ ಹೆಚ್ಚಾಗುತ್ತಾ ಹೋಗುತ್ತದೆ ಎಂಬುದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಆದರೆ ಭಗತ್ ಸಿಂಗ್ ಅವರಿಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಾರ್ಚ್ 24ರಂದು ಅವರಿಗೆ ಗಲ್ಲು ಶಿಕ್ಷೆ ನಿರ್ಧಾರ ಆಗಿದ್ದರೂ ಸಹ ಅವರಿಗೆ ಒಂದು ದಿನ ಮೊದಲೇ, ಅಂದರೆ ಮಾರ್ಚ್ 23, 1931ರಂದರೆ ಒಂದು ದಿನ ಮೊದಲೇ ಒಂದು ಗಲ್ಲು ಶಿಕ್ಷೆಯನ್ನು ಮಾರ್ಚ್ 23 ಸಾಯಂಕಾಲ 7:30 ಟೈಮ್ಗೆ ಅವ್ರು ಏನು ಮಾಡ್ತಾರೆ ಅಂದರೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಾ ಹೋಗ್ತಾರೆ. ಈ ಗಲ್ಲು ಶಿಕ್ಷೆಯನ್ನು ವಿಧಿಸಿ ಅವರ ಶವವನ್ನು ಸಹ ಅವರು ಅಂತ್ಯ ಸಂಸ್ಕಾರ ಮಾಡಲಿಕ್ಕೆ ಸಟ್ಲೇಜ್ ನದಿಯ ತೀರದಲ್ಲಿ ಸಹ ಒಂದು ಅಂತ್ಯ ಸಂಸ್ಕಾರವನ್ನು ಮಾಡ್ತಾರೆ ಎಂಬುದರ ಕುರಿತು ನಮ್ಮ ಇತಿಹಾಸ ಪುಟಗಳಲ್ಲಿ ನೋಡ್ತಾ ಹೋಗ್ತೀವಿ. ಭಗತ್ ಸಿಂಗ್ ಅಂದರೆ ಒಂದು ಸ್ಫೂರ್ತಿ. ಭಗತ್ ಸಿಂಗ್ ಅಂದರೆ ಒಂದು ಸಂಘಟನೆ. ಭಗತ್ ಸಿಂಗ್ ಅಂದರೆ ಒಂದು ದೇಶಭಕ್ತಿಯ ಪ್ರತೀಕ. ಅದೇ ನಮ್ಮ ದೇಶ, ನಮ್ಮ ಭಾರತ ದೇಶ. ಭಗತ್ ಸಿಂಗ್ ಅವರ ಹೆಸರು ಹೇಳಿದ್ರೇ ಒಂದು ರೋಮಾಂಚನ. ತನ್ನ 23ನೇ ವಯಸ್ಸಿನಲ್ಲಿ ಬ್ರಿಟಿಷರನ್ನು ನಡಗಿಸಿದಂಥ ಮಹಾವೀರ, ಸಾವಿನ ಬಗ್ಗೆಯೂ ಚಿಂತಿಸದೆ, ಸಾವಿಗೆ ಅಂಜದಂಥ ಒಂದು ಗಂಡುಗಲಿ ಅಂತಲೇ ಈ ಭಗತ್ ಸಿಂಗ್ ಅವರನ್ನು ಹೇಳ್ಬೋದು. ಏಕೆಂದರೆ ಎಂದೂ ಸಹ ಅವರು ಸಾವಿನ ಬಗ್ಗೆ ಚಿಂತಿಸಿದವರೇ ಅಲ್ಲ. ಅಂಥ ಒಂದು ದೇಶಾಭಿಮಾನ, ಅಂಥ ದಿಟ್ಟ ಹೋರಾಟಗಾರ, ಅಂಥ ಕ್ರಾಂತಿಯ ಕಿಡಿ, ಕ್ರಾಂತಿಯ ಸಿಂಹ ಭಗತ್ ಸಿಂಗ್ ಅವರು. ಭಗತ್ ಸಿಂಗ್ ಅವರಂತೆ ನಾವೆಲ್ಲರೂ ಸಹ ಅಂಥದ್ದೇ ದೇಶಾಭಿಮಾನವನ್ನು ನಾವೆಲ್ಲರೂ ಸಹ ರೂಢಿಸಿಕೊಂಡು ದೇಶಕ್ಕೋಸ್ಕರ ಸೇವೆಯನ್ನು ಮಾಡುವಂಥ ಒಂದು ಕಾರ್ಯವನ್ನು ಮಾಡಿದ್ರೆ ಮಾತ್ರ ಅವರು ಹೋರಾಟ ಮಾಡಿದಂಥ ಆದರ್ಶಗಳಿಗೆ ಒಂದು ಸಾರ್ಥಕತೆ ಆಗುತ್ತೆ ಎನ್ನುವಂಥದ್ದನ್ನು ಸಹ ನಾವು ಈ ಸಂದರ್ಭದಲ್ಲಿ ತಿಳ್ಕೊಬೇಕಾಗುತ್ತೆ. ಏಕೆಂದರೆ ಅವರೆಲ್ಲರೂ ತನ್ನ ಪ್ರಾಣ ಬಲಿದಾನವನ್ನು ಕೊಟ್ಟಿದ್ದು ನಮ್ಮ ಸ್ವತಂತ್ರ ಭಾರತಕ್ಕೋಸ್ಕರ. ಆ ಸ್ವತಂತ್ರ ಭಾರತವನ್ನು ಈಗ ಪ್ರಗತಿಯತ್ತ ಕೊಂಡೊಯ್ಯುವುದು, ಒಂದು ಪ್ರಪಂಚದಲ್ಲಿಯೇ ಒಂದು ಉನ್ನತ ರಾಷ್ಟ್ರವನ್ನಾಗಿ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಆದ್ದರಿಂದ ನಾವೆಲ್ಲರೂ ಸಹ ಅಂಥ ದೇಶಭಕ್ತಿಯನ್ನು, ಅಂಥ ದೇಶಾಭಿಮಾನವನ್ನು ರೂಢಿಸಿಕೊಂಡು ದೇಶ ಸೇವೆಗಾಗಿ ಮುನ್ನುಗ್ಗಿ ದೇಶವನ್ನು ಒಂದು ಉನ್ನತ ಮಟ್ಟದಲ್ಲಿ ಸಾಗಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಎನ್ನುವ ಒಂದು ಹೇಳ್ತಾ, ಇಂದಿಗೆ ಈ ವಿಡಿಯೋವನ್ನು ನಾವು ಸಹ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ವಿ. ಜೈ ಹಿಂದ್.